ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಂಟು ನಿಮ್ಮ ಶ್ರುತಿ. ಗೈಸ್, ಈ ಬ್ಲಾಗ್ ಆಗಿರುತ್ತೆ ಮಂತ್ರಾಲಯದ್ದು. ಮಂತ್ರಾಲಯಗೆ ಟಿಕೆಟ್ ಬುಕ್ ಮಾಡಿದೀವಿ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ. ಆಫ್ಟರ್ 2 years ಹೋಗ್ತಾ ಇರೋದು. ಟ್ರೈನ್ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋದು ನಮ್ದು ಅಭ್ಯಾಸ. ಆ್ಯಕ್ಚುಲಿ ಟ್ರೈನ್ ಬಂದು 7:30 ನೈಟ್ ಇಟ್ಟಿದ್ದು, ನಾವಿಲ್ಲಿ 5:30ಗೆ ಬಿಡ್ತಾ ಇದ್ದೀವಿ. ಬಿಕಾಸ್ ಒಂದೊಂದು ಸಾರಿ ಲೇಟ್ ಆಗಿಬಿಡುತ್ತೆ ಟ್ರಾಫಿಕ್ ಇದೆ. ಸೊ ತುಂಬಾ ಬೇಗ ಮನೆ ಬಿಟ್ಟಿದ್ದೀವಿ 5:30ಗೆ. ನಾಳೆ ಪೋಳಿ ಇಲ್ಲ ಇಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್. ಬೇಗನೆ ಹೋದ್ವಿ, ಬಟ್ ಆದರೂ ತುಂಬಾ ಟ್ರಾಫಿಕ್ ಆಗಿತ್ತು. ನಾವು ಆರ್ ನಗರ್ ಬಿಡೋದೇ ತುಂಬ ಲೇಟ್ ಆಗೋಯಿತು, ಅಷ್ಟು ಟ್ರಾಫಿಕ್ ಇತ್ತು. ಫೈನಲಿ ಕಾರ್ ಇಳಿದು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಎಲ್ಲ ಮೀರಿ. ಅಮ್ಮು ಏಕಲ್ಲ ಗುಂಗ್ರಾ ನಾಳೆ ಮಟಾಶ್. ರಿತಿಕ್ ಹಾಗೆ ಲಯ ಅಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ನಿದ್ದೆನೇ ಮಾಡಿಲ್ಲ. ಆ ಥರ ಆಟ ಆಡ್ತಾಯಿದ್ರು, ಮೇಲೆ ಹತ್ತೋದು ಕೆಳಗಿಳಿಯೋದು. ಅಷ್ಟರಲ್ಲಿ 1:30 ಆಯಿತು. ನಮ್ಮದು ಮಂತ್ರಾಲಯಂ ರೋಡ್ ಸ್ಟಾಪ್ ಬಂದೇ ಬಿಡ್ತು. ಹೋಗಬೇಕಾದ್ರೆ ಏನು ತುಂಬ ಈಸಿಯಾಗಿರುತ್ತೆ. ಮಧ್ಯರಾತ್ರಿ 1:30ಗೆಲ್ಲ ರೀಚ್ ಆಗಿಬಿಡ್ತೀವಿ. ಅಂದರೆ ಅಲ್ಲಿಂದ ಎಷ್ಟಾಯಿತು ಟೈಮ್, ಎಷ್ಟು ಅವರ್ ಹಿಡಿತು ಅಂದರೆ 11:30ಗೆ ನಾವು ಟ್ರೈನ್ ಹತ್ತಿದ್ದು ನೈಟು. ಮಿಡ್ ನೈಟ್ 1:30ಗೆ ಹೋದ್ವಿ, ಅಂದರೆ 6 ಅವರ್ಸ್ಗೆಲ್ಲ ನಾವು ರೀಚ್ ಆಗಿಬಿಡ್ತೀವಿ. ಆ್ಯಕ್ಚುಲಾಗಿ ನಾವು ಪ್ಲ್ಯಾನ್ ಮಾಡಿದ್ದು ವಂದೇ ಭಾರತ್ ಟ್ರೈನ್ನ ಬುಕ್ ಮಾಡೋಣ ಅಂತ, ಬಟ್ ಅದರಲ್ಲಿ ಸೀಟ್ ಸಿಕ್ಕಲಿಲ್ಲ. ಹಾಗೆ ಏನೇನೋ ಕನ್ಫ್ಯೂಷನ್ಸ್ ಇತ್ತು. ಸೊ ಮಾಮೂಲಿ ರೆಗ್ಯುಲರ್ ಸ್ಲೀಪಿಂಗ್ ಕೋಚ್ ಟ್ರೈನಲ್ಲೇ ಹೋಗೋಣ ಅಂತ ಹೋದ್ವಿ. ಅಲ್ಲಿಂದ ಆಟೋನಲ್ಲಿ ಹೋಗಬೇಕು, ಇಲ್ಲಾಂದರೆ ಕ್ಯಾಬಲ್ಲಿ ಹೋಗಬೇಕು. ಸೊ ನಾವು ಕ್ಯಾಬ್ ಸೆಲೆಕ್ಟ್ ಮಾಡ್ಕೊಂಡ್ವಿ. ಕ್ಯಾಬ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಬಲ್ಲಿ ಹೊರಟ್ವಿ. ಅಲ್ಲಿಂದ ರೈಲ್ವೆ ಸ್ಟೇಷನ್ನಿಂದ ಇಲ್ಲಿಗೆ ಬರಲಿಕ್ಕೆ 20 to 30 minutes ಆಗುತ್ತೆ. ಸೊ ಫೈನಲಿ ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಬಟ್ ಇಲ್ಲೇನು ಕನ್ಫ್ಯೂಷನ್ಸ್ ಅಂದರೆ ರೂಮ್ ಆ್ಯಕ್ಚುಲಿ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಜಸ್ಟ್ 250-300 ರುಪೀಸ್ಗೆಲ್ಲ ತುಂಬಾ ಚೆನ್ನಾಗಿರೋ ರೂಮ್ಸ್ ಸಿಗುತ್ತಂತೆ. ಬಟ್ ನಾವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರಲಿಲ್ಲ ರೂಮು. ಅಲ್ಲೇ ನಿಂತ್ಕೊಂಡು, ಬಟ್ ಅಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಇಲ್ಲಿದೆ ರೂಮ್ ಅಲ್ಲಿದೆ ಅಂತ. ಬಟ್ ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರಲ್ಲ ಅಂತ ಗೊತ್ತಿಲ್ಲ. ಯಾವುದೇ ಕೇಳಿ ಸ್ಟಾರ್ಟಿಂಗ್ 3000-4000 ಅಂತ ಹೇಳ್ತಾರೆ ರೂಮು. ಸೊ ನೆಕ್ಸ್ಟ್ ನೀವೇನಾದರೂ ಮಂತ್ರಾಲಯಕ್ಕೆ ಹೋಗೋ ಪ್ಲ್ಯಾನ್ ಇದ್ದರೆ ಫಸ್ಟು ಟಿಕೆಟ್ ಬುಕ್ ಆಗಿದ ತಕ್ಷಣ ರೂಮ್ ಬುಕ್ ಮಾಡ್ಕೊಳ್ಬೇಕು. ನಾವು ನೆಕ್ಸ್ಟ್ ಟೈಮ್ ಹಾಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಫೈನಲಿ ಒಂದು ರೂಮ್ ಸಿಕ್ತು, ಬಟ್ ತುಂಬ ಚೆನ್ನಾಗಿರಲಿಲ್ಲ. ಬಟ್ ಆದರೂ 2.5 ಆಯಿತು ಅದಕ್ಕೂ. ಜಸ್ಟು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಅಂತ ಅಲ್ವಾ ಅಂತ ರೂಮ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡ್ವಿ. 2 hours ಅಷ್ಟು ನಿದ್ದೆ ಮಾಡಿದ್ದೀವಿ. ನಾವಲ್ಲಿ ರೂಮ್ ಒಳಗೆ ಹೋಗೋಷ್ಟಲ್ಲಾಗಲಿ 2:30 ಆಗಿತ್ತು. ಸೊ 2:30ಗೆ ಮಲ್ಕೊಂಡ್ವಿ. 5 o'clock ಎದ್ದೇಳೋಣ ಅಂದ್ಕೊಂಡ್ವಿ. ಬಿಸಿನೀರು ಬರೋದು 6 o'clockಗೆ ಅಂತ ಹೇಳಿದ್ರು. ಬಿಸಿನೀರು 24 hours ಇರುತ್ತೆ ಅಂತ ಹೇಳಿದರು ರೂಮ್ ಮಾಡುವಾಗ. ಬಟ್ ಆದರೆ ಅದು ಅಡ್ವಾನ್ಸ್ ಎಲ್ಲ ಕೊಟ್ಟ ಮೇಲೆ ಹೇಳಿದ್ರು 5 o'clockಗೆ ಬರುತ್ತೆ ಬಿಸಿನೀರು ಅಂತ. ಬಟ್ ಆ್ಯಕ್ಚುಲಾಗಿ ಬರಲೇ ಇಲ್ಲ ಬಿಸಿನೀರು. ನಾವೆಲ್ಲ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡ್ವಿ. ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ಹೊರಡಲಿಕ್ಕೆ ರೆಡಿ ಆದ್ವಿ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಹೊರಟ್ವಿ ದೇವಸ್ಥಾನಕ್ಕೆ. ಮುಡಿ ಕೊಡಬೇಕಾಗಿತ್ತು. ಆ್ಯಕ್ಚುಲಾಗಿ ನಾವು ಹೋಗಿರೋದು ಬಂದು ಮುಡಿ ಕೊಡಲಿಕ್ಕೆ, ಲಯನ್ಗೆ ಮುಡಿ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿತ್ತು. ಸೊ ಮಗು ಡಲ್ ಆಗಿಬಿಡ್ತು. ಬೋಡಿ ಮಾಡ್ತಾರೆ ಅಂದಿದ ತಕ್ಷಣ ಕಣ್ಣಲ್ಲಿ ನೀರು ಬೇರೆ ಬರ್ತಾ ಇದೆ. ಆಲ್ರೆಡಿ ನಾವು ಮನೆ ದೇವ್ರು ಎಲ್ಲ ದೇವ್ರಿಗೂ ಮುಡಿ ಕೊಟ್ಟಿದ್ದೀವಿ, 3 ದೇವ್ರಿಗೂ. ಮಂತ್ರಾಲಯ ಯಾಕಂದರೆ ನಮ್ಮ ಯಜಮಾನ್ರಿಗೆ ತುಂಬ ನಂಬಿಕೆ. ಹಾಗೆ ಹೆಣ್ಮಗುನೇ ಬೇಕು ಅಂತ ಮಂತ್ರಾಲಯ ದೇವ್ರ ಹತ್ರ ಬೇಡ್ಕೊಂಡಿದ್ರು. ಸೊ ಹೆಸರು ಮಗುದು ನಾವು ಹಾಗೆ ಇಟ್ಟಿರೋದು. ಮಂತ್ರಾಲಯ ಲಯ ತಗೊಂಡು ರಾಘವೇಂದ್ರನಲ್ಲಿ ರಾಗ ತಗೊಂಡಿದ್ದೀವಿ. ಸೊ ಮಗು ಹೆಸರು ಲಯ ರಾಗ. ಎಲ್ಲರೂ ಹೆಸರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲ್ ಮೀನಿಂಗ್ ಅದು ಲಯ ರಾಗ. ಮಂತ್ರಾಲಯದ್ದು ಲಯ, ರಾಗ ಅದು ರಾಘವೇಂದ್ರ, ಅದು ರಾಗ. ಸೊ ಇದು ಒಂದು ಹರಕೆನ ತೀರ್ಸೋಣ ಅಂದ್ಬಿಟ್ಟು ಹೋಗಿದ್ದು. ಮಗು ಅಂತೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿತ್ತು ಫಸ್ಟು ಕೂತ್ಕೊಳ್ಳಿಕ್ಕೆ. ಅವ್ರ ಪಪ್ಪ ಇಟ್ಕೊಂಡಿರೋದ್ರಿಂದ ಸುಮ್ಮನೆ ಸೈಲೆಂಟಾಗಿತ್ತು. ಕರ್ಲಿ ಹೇರ್ಸ್ ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂಥರ ಏನೋ ಡಿಫ್ರೆಂಟ್ ಫೀಲ್ ಆಗ್ತಾಯಿದೆ. ತಲೆ ಮುಟ್ಕೊಳ್ಳುತ್ತೆ. ಏನೋ ಎಲ್ಲಿ ಹೋಯ್ತು ನನ್ನ ಕೂದಲು ಅಂತ ತುಂಬ ಇದು ಮಾಡ್ಕೋತಾ ಇತ್ತು. ಅಮ್ಮ ಎಲ್ಲಿ ಹೋಯ್ತು ನನ್ನ ಕೂದಲು ಅಂತ.
ಅವ್ರ ಪಾಪ ಇಲ್ಲಮ್ಮ ಮಾಮಿ ಕೊಟ್ಟಿದ್ದೀವಿ ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೆಕ್ಸ್ಟ್ ಬಂದರೆ ಅಂತ. ನಾವು ಆ್ಯಕ್ಚುಲಿ ಕರ್ಲಿ ಹೇರ್ಸ್ ಬಂದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಫಸ್ಟು 3 ಟೈಮ್ಸ್ ಮುಡಿ ಕೊಟ್ಟಾಗ್ಲೂ ಅದಕ್ಕೆ ಸಾಫ್ಟ್ ಹೇರ್ಸೇ ಇತ್ತು, ಬಟ್ ಈ ಟೈಮೇ ಅದಕ್ಕೆ ಕರ್ಲಿ ಹೇರ್ಸ್ ಬಂದಿತ್ತು. ಬಟ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಕರ್ಲಿ ಹೇರ್ಸಲ್ಲಿ. ಲಯನ್ದಾಯಿತು. ಈಗ ನೆಕ್ಸ್ಟು ರಿತಿಕ್ಗೆ ಇಬ್ಬರೂ ಮಾಡಿಸ್ಕೊಂಡ್ರು. ಅಲ್ಲಿಂದ ಮತ್ತೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಇಲ್ಲಂತೂ ಯಾರೂ ಬಿಡೋದೇ ಇಲ್ಲ, ನೋಡಿದ್ರೆ ಸಾಕು ಹಣೆ ಖಾಲಿ ಇದ್ದರೆ ಬೊಟ್ಟಿಡ್ತೀವಿ ಅಂತ ಹೇಳ್ತಾನೆ ಇದ್ರು. ಆದರೂ ಇಡ್ಸ್ಕೊಂಡ್ವಿ. ಲೈನ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ರಶ್ ಇತ್ತು, ವೀಕೆಂಡ್ ಆಗಿರೋದ್ರಿಂದ ಲೈನಲ್ಲಿ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಮಗು ಇದೆ ಅಂದ್ಬಿಟ್ಟು ಡೈರೆಕ್ಟಾಗಿ 8th ಲೈನ್ಗೆ ಹೋಗಿ ಅಲ್ಲಿ ಡೈರೆಕ್ಟಾಗಿ ದೇವ್ರ ಹತ್ರ ಬಿಡ್ತಾರೆ ಅಂತ ಹೇಳಿದ್ರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಇಲ್ಲಾಂದರೆ 2-3 ಅವರ್ಸ್ ವೆಯ್ಟ್ ಮಾಡಬೇಕಾಗಿತ್ತು. ಜಸ್ಟ್ 10-15 ಮಿನಿಟ್ಸ್ಗೆಲ್ಲ ನಮ್ಮದು ದರ್ಶನ ಆಗಿ ನಾವು ಹೊರಗಡೆ ಬಂದೇ ಬಿಟ್ವಿ. ವೀಕೆಂಡ್ ಅಂತ ತುಂಬಾ ಜನ ಇದ್ದರು, ಸಿಕ್ಕಾಪಟ್ಟೆ. ಮಕ್ಕಳನ್ನಂತೂ ಹಿಡ್ಕೊಂಡು ಹೋಗ್ಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ನೀವು ಯಾವಾಗಲಾದರೂ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿದ್ರೆ ವೀಕ್ ಡೇಸಲ್ಲಿ ಹೋಗಿ. ತುಂಬಾ ಫ್ರೀಯಾಗಿ ನೋಡ್ಬೋದು ದೇವ್ರನ್ನ, ತುಂಬ ಜಾಸ್ತಿ ತಳ್ಳಾಟ ನೂಕಾಟ ಇರೋದಿಲ್ಲ. ನೆಮ್ಮದಿಯಾಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಮೇಲೆ ಕೂತಿದ್ವಿ ಸ್ವಲ್ಪ ಹೊತ್ತು. ಒಳಗಡೆ ದೇವ್ರ ಹತ್ರ ಕ್ಯಾಮ್ರಾ ಎಲ್ಲ ಇರಲಿಲ್ಲ, ಸೊ ನಾನು ಒಳಗಡೆ ಇದ್ದು ದೇವ್ರನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಾನು. ಆದರೂ ಟ್ರೈ ಮಾಡಿದೆ, ಬಟ್ ಆಗಲೇ ಇಲ್ಲ, ಸಿಕ್ಕಾಪಟ್ಟೆ ಸೆಕೆ ಆಗೋಯ್ತು. ಲಾಸ್ಟ್ ಟೈಮೆಲ್ಲ ಬಂದಾಗೆಲ್ಲ ಈ ಥರ ಇರಲಿಲ್ಲ, ಅಪ್ಪರ್ ಒಂದು ಹೋಗೋದು ಲೈನು. ಇವಾಗ ಹೊಸದಾಗಿ ಮಾಡಿದ್ದಾರೆ ಅನಿಸುತ್ತೆ. ಹಾಗೆ ನಂದೊಂದು ಹರಕೆ ಇತ್ತು ಹೆಜ್ಜೆ ನಮಸ್ಕಾರದ್ದು. ಹೆಜ್ಜೆ ನಮಸ್ಕಾರ ಮಾಡಿ ಹರಕೆ 3 ರೌಂಡ್ ಹೆಜ್ಜೆ ನಮಸ್ಕಾರ ಮಾಡಿ ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲೇ ಒಂದು 10 ನಿಮಿಷ ಕುತ್ಕೊಂಡಿದ್ವಿ. ನೆಮ್ಮದಿಯಾಗಿ 10 ನಿಮಿಷ ರಾಯರ ಆಶೀರ್ವಾದ ತಗೊಂಡು ಮನಸ್ಸಲ್ಲೆಲ್ಲ ತುಂಬ ಖುಷಿ, ಹಾಗೆ ಪಾಸಿಟಿವ್ ಫೀಲು. ತುಂಬ ಖುಷಿ ಆಯಿತು ದೇವ್ರನ್ನ ನೋಡಿ. ಹಾಗೆ ಮಂಗಳಾರತಿ ತೊಗೊಂಡು ಹೊರಗಡೆ ಬಂದ್ವಿ. ಔಟ್ಸೈಡ್ ಬಂದಿದ ತಕ್ಷಣವೇ ಎಲ್ಲನೂ ಅಲ್ಲಿ ಆಟೋಸ್ ಇರುತ್ತೆ ಅಲ್ವಾ, ಅಲ್ಲಿ ಡ್ರೈವರ್ಸು ಬಿಚ್ಚಾಲೆಗೆ ಕರ್ಕೊಂಡು ಹೋಗ್ತೀವಿ. ಜಸ್ಟ್ 2.5 ಅವರ್ಸಲ್ಲಿ ಎಲ್ಲ 5 ದೇವಸ್ಥಾನಗಳು, ಪಂಚಾಂಜನೇಯ ಎಲ್ಲದನ್ನು ದರ್ಶನ ಮಾಡ್ಕೊಂಡು ಬರ್ಬೋದು ನೀವು ಅಂತ ಹೇಳ್ತಾಯಿದ್ರು. ಬಟ್ ನಾವು ರಿಟರ್ನ್ ಟಿಕೆಟ್ನು ಬುಕ್ ಮಾಡಿಬಿಟ್ಟಿದ್ವಿ. ಸೊ ನಾವು ಬೇಡ ಅಲ್ಲಿ ಎಲ್ಲೂ ಹೋಗೋದು ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ರೆಸ್ಟ್ ಮಾಡೋಣ ಅಂತ ರೂಮ್ಗೆ ರಿಟರ್ನ್ ಹೋಗೋಣ ಅಂದ್ಕೊಂಡ್ವಿ. ಮಾಂಚಾಲಮ್ಮ ತಾಯಿಗೆ ಇನ್ನೂ ಅಲಂಕಾರ ಮಾಡ್ತಾಯಿದ್ರು ಇವಾಗ. ಸೊ ಅಲ್ಲೂ ನಮಸ್ಕಾರ ಮಾಡಿಕೊಂಡು ಹಾಗೆ ಸುತ್ತ ಇರೋ ಪೇಂಟಿಂಗ್ನ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಅಂತೂ ಹಸುನ ನೋಡೋಕ್ಕೆ ಒಂದು ಖುಷಿ. ಎಷ್ಟು ಹಸುಗಳಿತ್ತು ಅಂದರೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು, ಅಷ್ಟೊಂದು ಹಸುಗಳಿತ್ತು. ದರ್ಶನಕ್ಕೆ ಎಷ್ಟು ರಶ್ ಇರ್ತಾರೋ ಪ್ರಸಾದಕ್ಕೂ ಅದಕ್ಕಿಂತ ಜಾಸ್ತಿ ರಶ್ ಇರ್ತಾರೆ. ಅಲ್ಲಿಂದ ನನ್ನ ನಾದಿನಿ ಪ್ರಸಾದ ತೊಗೊಂಡಿದ್ರು. ಆಲ್ರೆಡಿ ಅವರು ಹೊರಗಡೆ ಬಂದುಬಿಟ್ಟಿದ್ರು ದರ್ಶನ ಮಾಡ್ಕೊಂಡು. ಸೊ ನಾವು 4 ಜನನೇ ಇದ್ದಿದ್ದು. ಅನ್ನ ಪ್ರಸಾದ ಅಲ್ಲೇ ತಿನ್ನೋಣ ಅಂದ್ಕೊಂಡ್ವಿ, ಬಟ್ 11 ಗಂಟೆ ಮೇಲೆ ಕೊಡೋದು ಅಂತ ಹೇಳಿದ್ರು. ಸೊ ಲೇಟ್ ಆಗಿಬಿಡುತ್ತೆ ಇನ್ನು ಅಂತ ಅಲ್ಲೇ ಹೊರಗಡೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೊರಟ್ವಿ. ಪ್ರಿಂಟಿಂಗ್ ಮೆಹಂದಿ ಹಾಕ್ಕೊಳ್ಳೋಣ ಅಂತ ಹುಡುಕ್ತಾ ಇದ್ದೆ, ಫೈನಲಿ ಸಿಕ್ತು. ಅಲ್ಲೇನು ಎಷ್ಟೊಂದು ಜನ ಇರ್ತಾಯಿದ್ರು, ಹೋಗಬೇಕಾದ್ರೆ ಕಾಣಿಸ್ತು, ಬರುವಾಗ ಕಾಣಿಸ್ಲಿಲ್ಲ. ರಾಯರಿದ್ದಾರೆ ಅಂತ ಒಂದು ಪ್ರಿಂಟಿಂಗ್ ಮೆಹಂದಿ ಹಾಕಿಸ್ಕೊಂಡೆ. ತುಂಬ ಖುಷಿ ಆಯಿತು, ಅದು ತುಂಬ ಚೆನ್ನಾಗಿ ಬಂದಿತ್ತು. ನಾನು ಹಾಕ್ಸ್ಕೊಂಡಿದ್ದು ನೋಡಿ ಲಯಾನೂ ನನಗೆ ಬೇಕು ಅಂತ ಹೇಳಿದ್ರು, ರಿತಿಕ್ಕು ನಂಗೆ ಬೇಕು ಅಂತ ಹೇಳಿದ್ರು. ಆಯಿತು ಸರಿ ಎಲ್ಲರೂ ಹಾಕಿಸ್ಕೊಳ್ಳೋಣ ಅಂತ ನಾವು 4 ಜನನೂ ಹಾಕಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ರಿತಿಕ್ ಅಂತೂ ರಿಯಲ್ ಟ್ಯಾಟೋ ಅಂತಲೇ ಅಂದ್ಕೊಬಿಟ್ಟಿದ್ದಾನೆ. ಅಮ್ಮ ಹಿಂಗೆ ಪರ್ಮನೆಂಟ್ ಆಗಿರುತ್ತಾ ಅಂತ ಹೇಳ್ತಾ ಇದ್ದ. ಆ್ಯಕ್ಚುಲಿ ನನಗೆ ಮನಸ್ಸಲ್ಲಿ ಯಾವಾಗಲೂ ರಾಯರಿದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ. ಅದು ನನಗೇನೇ ಕಷ್ಟ ಬಂದರೂ ನಾನು ನೆನೆಸ್ಕೊಂಡ್ರೆ ನನಗದು ಸಾಲ್ವ್ ಆಗುತ್ತೆ ಅಂತ ಮನಸ್ಸಲ್ಲಿದೆ. ಸೊ ನನಗೆ ರಿಯಲ್ ಟ್ಯಾಟೋನು ಹಾಕಿಸ್ಕೋಬೇಕು ಅದು ಅಂತ ಇದೆ, ಬಟ್ ಯಾವಾಗದು ಕಾಲ ಕೂಡ ಬರುತ್ತೋ ಗೊತ್ತಿಲ್ಲ. ಅಲ್ಲಿಂದ ಹಾಗೆ ತುಂಗಾ ತೀರಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ನೀರೇನಾದರೂ ಜಾಸ್ತಿ ಇದ್ದರೆ ಯಾಕೆ ಸುಮ್ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಮಕ್ಕಳನ್ನ ಅವ್ರ ಅಜ್ಜಿ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡೋಣ ಅಂತ ಹೋಗ್ತಾ ಇದ್ದೀವಿ. ರಿತಿಕ್ಗೆ ನಾನು ಇಡ್ಸ್ಕೊಂಡಿದ್ದೀನಿ ನಾಮ ಅಂತ, ನಮಗೂ ಇಡಿ ಅಂತ ಅವರು ಎಲ್ಲ ಇಡ್ಸ್ಕೊತಾ ಇದ್ರು. ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಇಲ್ಲಿ ಫುಡ್ ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಫುಡ್ಡು. ಮುಂಚೆ ಎಲ್ಲ ಅನ್ಲಿಮಿಟೆಡ್ ಕೊಡ್ತಾಯಿದ್ರು, ಬಟ್ ಇವಾಗ ಕಾಂಬೋ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ವರ್ತೆ ಅದು. ಇಡ್ಲಿ, ಪೊಂಗಲ್, ಪೂರಿ, ವಡೆ ಹಾಗೆ ಚಟ್ನಿ, ಸಾಗು ಎಲ್ಲ ಇರುತ್ತೆ ಕಾಂಬೋ. ರೀಸ್ನೇಬಲ್ ಪ್ರೈಸ್ ಕೂಡ ಅದು. ನಾವು ತಿಂಡಿ ಮಾಡ್ಕೊಂಡು ಹೊರಟ್ವಿ. ಮಕ್ಕಳನ್ನೆಲ್ಲ ಅವ್ರ ಅಜ್ಜಿ ಹತ್ರ ಬಿಟ್ಟು ಅಲ್ಲಿಂದ ತುಂಗಾ ತೀರ ನೋಡೋಣ ಅಂತ, ನೀರು ಎಷ್ಟಿದೆ ಅಂತ ನೋಡೋಣ ಅಂತ ಹೊರಟ್ವಿ.
ಮಂತ್ರಾಲಯದಲ್ಲಂತೂ ಏನು ಎಷ್ಟು ಚೆನ್ನಾಗಿ ಅದು ಪೇಂಟಿಂಗ್ಸ್ ಇದೆ ಅಂದರೆ ನೋಡೋಕ್ಕೇ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಬಟ್ ತುಂಬ ರಶ್ ಇರೋ ಕಾರಣ ಫುಲ್ಲು ಎಲ್ಲ ಕಡೆನೂ ಹೋಗಿ ಅದನ್ನು ನೋಡಲಿಕ್ಕಾಗಲಿಲ್ಲ. ಒಂದೇ ಕಡೆ ನಿಂತ್ಕೊಂಡು ಫುಲ್ ಅಬ್ಸರ್ವ್ ಮಾಡ್ಕೊಂಡು ನೋಡಿದ್ವಿ. ಅದನ್ನು ಟಚ್ ಮಾಡಿದ್ರೆ 3D ಥರ ಇದೆ, ಅದು ತುಂಬಾ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಹೋಗೋರು ಆ್ಯಕ್ಚುಲಿ ನೈಟ್ ಅಲ್ಲಿ ಸ್ಟೇ ಆಗಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ. ನೈಟ್ ಅಲ್ಲೇ ಇದ್ಕೊಂಡು ಆ ಲೈಟಿಂಗಲ್ಲಿ ಅದನ್ನು ನೋಡೋಕ್ಕೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಗೈಸ್, ಎಷ್ಟು 3D ಥರ ಇದೆ ಇದೆಲ್ಲನೂ. ಏನು ಪೇಂಟಿಂಗ್ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ಬಟ್ ಇದಕ್ಕೆ ಇಲ್ಲಿ ಕ್ಯಾಪ್ಷನ್ಸ್ ಎಲ್ಲ ಏನೇನದು ಅಂತ ಕೆಳಗಡೆ ಹಾಕಿರಲಿಲ್ಲ, ನೋಡಿದ್ವಿ. ಏನು ಕಲೆ ಅದು, ಏನು ಕಲೆಗಾರರದು ಅದು ಕೈಗಳು. ಬಟ್ ಆ್ಯಕ್ಚುಲಿ ಇಲ್ಲಿ ಒಂದು ಬೇಜಾರೇನು ಅಂದರೆ, ನೆಮ್ಮದಿಯಾಗೆ ನಾವು ಏನಾದರೂ ನೋಡೋಕ್ಕೆ ಬಿಡೋದಿಲ್ಲ. ಅದು ತೊಗೊಳ್ಳಿ, ಇದು ತೊಗೊಳ್ಳಿ, ಇದು ತೊಗೊಳ್ಳಿ ಅಂತ ಹಿಂದೆ ಹಿಂದೆ ಬರ್ತಾನೆ ಇರ್ತಾರೆ. ಅದು ಒಂದು ತುಂಬ ಬೇಜಾರು. ನಾವು ಏನು ನೋಡಬೇಕಂತ ಇರ್ತೀವಿ, ನಾವು ನೋಡೋಕ್ಕೆ ಆಗಿರೋದಿಲ್ಲ, ಆ ಥರ ಹಿಂದೆನೇ ಬಿದ್ದುಬಿಡ್ತಾರೆ, ತೊಗೊಳ್ಳೋವರೆಗೂ ಬಿಡೋದಿಲ್ಲ. ನಮಗೂ ಹಾಗೇ ಆಯಿತು, ತುಂಬ ಹಿಂದೆ ಹಿಂದೆ ಬರ್ತಾಯಿದ್ರು ತೊಗೊಳ್ಳಿ ತೊಗೊಳ್ಳಿ ಅಂತ, ನಾವು ತೊಗೊಳ್ಳಿಲ್ಲ. ಅಲ್ಲಿಂದ ಬಂದು ತಾಯಿಗೆ ನಮಸ್ಕಾರ ಮಾಡಿಕೊಂಡು, ಹೆಣ್ಮಕ್ಳಿಗೆ ಹೆಣ್ದೇವ್ರು ಅಂದರೆ ಏನೋ ಒಂಥರ ಸ್ಪೆಷಲ್ ಫೀಲು. ನೋಡಿದ ತಕ್ಷಣ ಕೈ ಮುಕ್ಕೋಬೇಕು, ಅರಿಶಿನ ಕುಂಕುಮ ಇಟ್ಕೊಳ್ಬೇಕು, ಮನಸ್ಸಲ್ಲಿ ಏನೇನು ಅನಿಸುತ್ತೋ ಎಲ್ಲ ಬೇಡ್ಕೊಬಿಡ್ಬೇಕು ಅಂತ. ಬಟ್ ಆ್ಯಕ್ಚುಲಿ ದೇವ್ರ ಮುಂದೆ ನಿಂತಾಗ ಏನೂ ನೆನಪೇ ಆಗೋದಿಲ್ಲ. ಸುಮ್ಮನೆ ಕುಂಕುಮ ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಹೊರಡ್ತೀವಿ. ಬಟ್ ಆ್ಯಕ್ಚುಲಿ ನಾವು ಲಾಸ್ಟ್ ಟೈಮ್ ಹೋದಾಗ ಇಲ್ಲಿವರೆಗೂ ನೀರಿತ್ತು, ಇವಾಗ ಎಲ್ಲಿ ಒಂದು ನೀರಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇದ್ದೀನಿ, ಈ ಸ್ಟೆಪ್ಸ್ವರೆಗೂ ಇತ್ತು ನೀರು. ಬಟ್ ಇಲ್ಲೆಲ್ಲ ಹಾರ್ಸ್ ರೈಡೆಲ್ಲ ಇದೆ ಇವಾಗ. ನೋಡಿ ಗೈಸ್, ಎಷ್ಟು ನೀರೇ ಇಲ್ಲ ಆ್ಯಕ್ಚುಲಾಗೆ, ಸ್ವಲ್ಪ ಕೂಡ ನೀರೇ ಇಲ್ಲ ಇಲ್ಲಿ. ನೋಡಿ, 1 ಡ್ರಾಪ್ ಕೂಡ ಇಲ್ಲ. ಮಿಡಿಲಲ್ಲಿ ಎಲ್ಲೋ ಒಂದು ಸ್ವಲ್ಪ ಇದೆ ಅಷ್ಟೇ. ಬಟ್ ಆದ್ರೂ ತುಂಬ ಗಲೀಜಾಗಿದೆ. ಏನಕ್ಕೆ ಅಂತ ಗೊತ್ತಿಲ್ಲ, ಮೇ ಬಿ ನೀರಿಲ್ಲಿ ಬಿಟ್ಟಿಲ್ವೋ ಏನು ಅಂತ ಗೊತ್ತಿಲ್ಲ ನಮಗೆ. ನೋಡಿ, ಈ ರೀತಿ ಗಲೀಜಾಗಿಬಿಟ್ಟಿದೆ ಎಲ್ಲ. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿತ್ತು ನೀರು, ಅಲ್ಲೇ ಸ್ನಾನ ಮಾಡ್ಕೊಳ್ಳೋರು ಸ್ನಾನ ಮಾಡ್ಕೊಳ್ತಾಯಿದ್ರು. ಬಟ್ ಈ ಟೈಮ್ ನೀರೇ ಇಲ್ಲ. ವಾಪಸ್ ರಿಟರ್ನ್ ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲೊಬ್ಬರು ಗಿಣಿ ಶಾಸ್ತ್ರ ಹೇಳೋರು, ಶಾಸ್ತ್ರ ಕೇಳಿ ಅಂತ ಇದ್ರು. ನಾವು ನಮ್ಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ವಿ. ಅಟ್ಲೀಸ್ಟ್ ಗಿಣಿನ ಕೈಲಿಟ್ಕೊಳ್ಳಿ ಅಂತ ಹೇಳಿದ್ರು. ಎಲ್ಲ ಮುಗೀತು, ದರ್ಶನ ಆಯಿತು, ಶಾಪಿಂಗ್ ಆಯಿತು, ತುಂಗಾ ತೀರ ಆಯಿತು. ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಂದ ರೂಮ್ಗೆ ಹೊರಡೋಣ ಅಂತ ಹೊರಟ್ವಿ. ಆ್ಯಕ್ಚುಲಿ ರಿಟರ್ನ್ ಟಿಕೆಟ್ ಇರೋದು 10 ಗಂಟೆಗೆ. ನಮಗಿಲ್ಲಿ 7:30 8 ಗಂಟೆಗೆಲ್ಲ ದರ್ಶನ, ಟಿಫನ್ ಎಲ್ಲ ಆಗಿತ್ತು. ಸೊ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ 9 o'clock ಹೊರಡೋಣ ಅಂತ ಹೊರಟ್ವಿ. ಬಾಯ್ ಮಂತ್ರಾಲಯಂ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಟ್ರೈನ್ ಇನ್ನೂ 1/2 an hour ಡಿಲೇ ಆಯಿತು. ಸೊ ಹಾಗೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಅಲ್ಲಿರೋರನ್ನ ಹೇಳಿ. ಇಲ್ಲಿರೋರು ರಾಗಮ್ಮ ಅಂತ. ಇವರು ನೆನ್ನೆಯಿಂದ ನಮ್ಮನ್ನ ತಿನ್ಸಿ ಲಾಡು ತಿಂತೀರೇನ್ರೋ. ಹಲೋ ಗೈಸ್. ಹಲೋ ಗೈಸ್. ಹೇಳು ನಾಚ್ಕೋಬೇಡ. ನನ್ನ ಬೋಡ ನಾವೀಗ ಇವಾಗ ಕೊಟ್ಟಿದ್ದೀವಲ್ಲ ಟ್ರೈನ್.
ಇದ್ವಿ. ಬಟ್ ರಿಟರ್ನ್ ಬರಬೇಕಾದ್ರೆ ಇದು ಭಾಳ ಹಿಂಸೆ ಏನು ಅಂತ ಅಂದರೆ, ನಾವು 11:40ಗೆ ನಾವು ಟ್ರೈನ್ ಹತ್ತಿದ್ರೆ 10:30 ನೈಟ್ಗೆ ನಾವು ಅದು ಟ್ರೈನ್ ಇಳಿಯೋದು. ಪ್ರತಿ ಸಲನೂ ಎಲ್ಲರಿಗೂ ಹೀಗೆ ಆಗುತ್ತೆ. ರಿಟರ್ನ್ ಯಾವಾಗಲೂ ತುಂಬ ನಿಧಾನ, ಸ್ಟಾಪ್ ಮಾಡ್ಕೊಂಡು ಬರುತ್ತಂತೆ ಟ್ರೈನು. ಬಟ್ ಇಟ್ಸ್ ಓಕೆ. ಟ್ರೈನಲ್ಲಿ ಒಂಥರ ಚೆನ್ನಾಗಿತ್ತು. ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ಆಲ್ರೆಡಿ ನೈಟ್ 8:30 ಆಗಿದೆ. ಇವಾಗ ನಾವು ಯಲಹಂಕಗೆ ರೀಚ್ ಆಗಿದ್ದೀವಿ. ಇನ್ನು ಯಲಹಂಕದಲ್ಲೇ ಇದ್ದೀವಿ. ಮೆಜೆಸ್ಟಿಕ್ಕಿಗೆ ರೀಚ್ ಆಗಲಿಕ್ಕೆ 10 o'clock 10:30 ಆಗುತ್ತೆ. ಸೊ ಹೋಗ್ತಾ ಇದ್ದೀವಿ. ಇನ್ನೂ ರೀಚೇ ಆಗ್ತಾ ಇಲ್ಲ. ನಮ್ಮ ಬ್ಯಾಂಗ್ಳೂರು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಲೈಟಿಂಗ್ಸ್ ಎಲ್ಲ ಲೈಟಲ್ಲಿ ನೋಡಲಿಕ್ಕೆ ದೊಡ್ಡದಾಗಿದೆ ಬಿಲ್ಡಿಂಗ್ಸ್ ಎಲ್ಲ. ಫೈನಲಿ ಮೆಜೆಸ್ಟಿಕ್ಕಿಗೆ 9:30ಗೆ ರೀಚ್ ಆಗಿದ್ದೀವಿ ಗೈಸ್. ಓಕೆ ಗೈಸ್, ರೈಲ್ವೆ ಸ್ಟೇಷನಿಂದ ನಾವು ಕ್ಯಾಬ್ ಮಾಡ್ಕೊಂಡು ಮನೆಗೆ ರೀಚ್ ಆಗ್ತೀವಿ. ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇದು ನನ್ನ ಮಂತ್ರಾಲಯ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು. ಬಾಯ್.